ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಶುರುವಾಗಿದೆ ಒಕ್ಕಲಿಗ ವಾರ್. ಮೈಸೂರಿನಲ್ಲಿ ಮೋದಿ ದೇವೇಗೌಡರ ಪ್ರಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಅತ್ತ ಮೋದಿ ಇತ್ತ ಗೌಡ್ರು ಸಮಾವೇಶ ಮಾಡಿದ್ರೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸುವ ಮೂಲಕ ಒಕ್ಕಲಿಗ ವಾರ್ ಈಗ ಜೋರಾಗ್ತಾ ಇದೆ. ಮೈಸೂರಿನಲ್ಲಿ ಮೋದಿ ಸಭೆ ನಡೆಸಿದ್ರೆ, ಗೌಡ್ರು ಸಭೆ ಮಾಡಿದ್ರೆ, ಸಮಾವೇಶ ಮಾಡಿದ್ರೆ, ಇತ್ತ ಡಿಕೆ ಶಿವಕುಮಾರ್ ಅವರು ಕೂಡ ಟಕ್ಕರ್ ಕೊಡ್ತಾ ಇದ್ದಾರೆ. ಒಕ್ಕಲಿಗರ ಮತಬೇಟೆಗೆ ಫೀಲ್ಡ್ಗೆ ಇಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಒಕ್ಕಲಿಗ ಮುಖಂಡರ ಜೊತೆ ಸಭೆ ನಡೆಸ್ತಾರೆ. ಈ ಮೂಲಕ ಎಚ್.ಡಿ. ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಡ್ತಾರೆ. ಮೈಸೂರು ಚಾಮರಾಜನಗರ ಕ್ಷೇತ್ರದ ಒಕ್ಕಲಿಗ ಮುಖಂಡರ ಜೊತೆ ಚರ್ಚೆ ಮಾತುಕತೆ ನಡೆಸಿ ಈಗಾಗಲೇ ಮೈಸೂರು ಕ್ಷೇತ್ರದಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ ಈ ಮೂಲಕ ಒಕ್ಕಲಿಗ ಮತಗಳನ್ನ ಕ್ರೋಢೀಕರಣ ಮಾಡ್ತಾ ಇದೆ, ವಿಭಜನೆ ಆಗದೆ ಇರೋ ರೀತಿಯಾಗಿ ಎಚ್ಚರಿಕೆಯನ್ನ ವಹಿಸ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಒಕ್ಕಲಿಗ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಒಕ್ಕಲಿಗ ಮುಖಂಡರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ನಡೆಸ್ತಾರೆ. ಆ ಮೀಟಿಂಗ್ನಲ್ಲಿ ಮತ್ತಷ್ಟು ರಣತಂತ್ರಗಳನ್ನ ಹೆಣಿತಾರೆ. ಮೈಸೂರಿನಲ್ಲಿ ಮೋದಿ ಎಚ್.ಡಿ. ದೇವೇಗೌಡರು ಪ್ರಚಾರಕ್ಕೆ ಈಗ ಇಳಿದಿದ್ದಾರಲ್ಲ, ಅದಕ್ಕೆ ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಈ ಒಕ್ಕಲಿಗ ಮತಗಳು ಮತ್ತೆ ಕ್ರೋಢೀಕರಣ ಆಗಬೇಕು, ವಿಭಜನೆ ಆಗಬಾರ್ದು. ವೋಟ್ ಸ್ಪ್ಲಿಟ್ಸ್ ಆಯಿತು ಅಂತಂದ್ರೆ ಆ ಸಂದರ್ಭದಲ್ಲಿ ಗೆಲುವಿನ ಅಂತರ ಕಡಿಮೆ ಆಗ್ಬೋದು ಅಥವಾ ಸೋಲನ್ನು ಕಾಣ್ಬೋದು. ಹಾಗಾಗಿ ಆ ನಿಟ್ಟಿನಲ್ಲಿ ವೋಟ್ ಸ್ಪ್ಲಿಟ್ಸ್ ಆಗಬಾರ್ದು ಅನ್ನುವಂಥ ಕಾರಣದಲ್ಲಿ ಈ ಒಂದು ಒಕ್ಕಲಿಗ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಈಗಾಗಲೇ ಮೈಸೂರು ಕೊಡಗು ಕ್ಷೇತ್ರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮ್ಯಾರಥಾನ್ ಸಭೆಗಳನ್ನು ನಡೆಸಿದ್ರು. ಖಾಸಗಿ ರೆಸಾರ್ಟ್ನಲ್ಲಿ ಉಳಿದುಕೊಂಡು ಒಂದಷ್ಟು ರಣತಂತ್ರಗಳನ್ನು ಹೆಣಿದ್ರು. ಅದೇ ರೀತಿಯಾಗಿ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಇನ್ನು ಚಾಮರಾಜನಗರ ಅಂತ ಬಂದರೆ ಸುನೀಲ್ ಬೋಸ್ ಅವರನ್ನ ಗೆಲ್ಲಿಸುವಂಥ ನಿಟ್ಟಿನಲ್ಲೂ ಕೂಡ ಪ್ರಚಾರಗಳನ್ನು ಮಾಡ್ತಿದ್ದಾರೆ, ಸಭೆಗಳನ್ನು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಮೈಸೂರು ಕೊಡಗು ಇರ್ಬೋದು, ಚಾಮರಾಜನಗರ ಕ್ಷೇತ್ರಗಳನ್ನು ಗೆಲ್ಲುವಂತಹ ಟಾರ್ಗೆಟ್ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಇದೆ, ಸಿಎಂ ಸಿದ್ದರಾಮಯ್ಯನವ್ರಿಗೂ ಇದೆ. ಸಿಎಂ ಸಿದ್ದರಾಮಯ್ಯನವರು ಅಂತ ಬಂದರೆ ಮೈಸೂರು ಕೊಡಗು ಅಂತ ಬಂದಾಗ ಅವರಿಗೆ ಮೈಸೂರು ಸ್ವಕ್ಷೇತ್ರ, ಪ್ರತಿಷ್ಠೆಯ ಕ್ಷೇತ್ರ, ಗೆಲ್ಲಿಸಲೇಬೇಕು ಅನ್ನುವಂಥ ಒಂದಷ್ಟು ಜವಾಬ್ದಾರಿ ಅವರ ಹೆಗಲ ಮೇಲಿದೆ. ಹಾಗಾಗಿ ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ನಾಯಕ, ತಮ್ಮ ಪರವಾಗಿ ಇರುವಂತಹ ಮತಗಳನ್ನ ಯಾವುದೇ ಕಾರಣಕ್ಕೂ ವಿಭಜನೆ ಆಗದೆ ಇರೋ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ಈ ಒಕ್ಕಲಿಗ ಅಸ್ತ್ರವನ್ನ ಈಗ ಪ್ರಯೋಗ ಮಾಡ್ತಿದ್ದಾರೆ.